ಜಮಖಂಡಿಯ ಬಿಜೆಪಿ ಶಾಸಕರಿಗೆ ರಾಜಕೀಯ ಬೇಸರ ತಂದಿದ್ಯಾ? ಎಂಎಲ್ಎ ಜಗದೀಶ್ ಗುಡಗಂಟಿಗೆ ಕ್ಷೇತ್ರದ ಜನ ಬೇಸರ ಉಂಟು ಮಾಡಿದ್ದಾರೆ. ಜಮಖಂಡಿಯ ಬಿಜೆಪಿ ಶಾಸಕರಿಗೆ ರಾಜಕೀಯ ಬೇಸರ ತಂತ ಅಂತ ಎಂಎಲ್ಎ ಜಗದೀಶ್ ಗುಡಗಂಟಿಗೆ ಕ್ಷೇತ್ರದ ಜನ ಬೇಸರ ಉಂಟು ಮಾಡಿದ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹೀಗೊಂದು ಶಂಕೆ. ನಾನು ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕೂ ಜನ ಬಿಡ್ತಿಲ್ಲ, ಆ ಸಮಸ್ಯೆ ಈ ಸಮಸ್ಯೆ ಅಂತ ಬೆಳಗ್ಗೆನೆ ಮನೆ ಹತ್ರ ಬರ್ತಾರೆ. ಶಾಸಕ ಸ್ಥಾನದ ಅವಧಿ ಯಾವಾಗ ಮುಗಿಯುತ್ತೋ ಅನ್ನುವಂಥ ಸ್ಥಿತಿಗೆ ತಲುಪಿಬಿಟ್ಟಿದ್ದೀನಿ ಅಂತಾರೆ ಬಿಜೆಪಿ ಶಾಸಕ ಜಗದೀಶ್. ಸಮಸ್ಯೆ ಇದೆ ಅಂದಾಗ್ಲೇ ಅಲ್ವಾ ಜನ ಬರೋದು ಮನೆ ಬಾಗಿಲಿಗೆ. ಸಮಸ್ಯೆ ಇಲ್ಲ ಅಂತಂದ್ರೆ ಯಾಕೆ ಬರ್ತಾರೆ? ಆ ರೀತಿಯಾದ ಸಮಸ್ಯೆ ಯಾಕೆ ಆ ಕ್ಷೇತ್ರಕ್ಕೆ ಬಂದು ಒದಗಿದೆ ಅಂತ. ಅಷ್ಟರ ಮಟ್ಟಿಗೆ ಸಮಸ್ಯೆ ಇದೆಯಾ ಆ ಕ್ಷೇತ್ರದಲ್ಲಿ? ಒಬ್ಬ ಶಾಸಕರು ಜನಪ್ರತಿನಿಧಿಗಳು ಅಂತ ಅಂದಾಗ ಜನ ಬರ್ತಾರೆ, ಅವ್ರ ಸಮಸ್ಯೆಯನ್ನ ಹೇಳ್ಕೊಳ್ತಾರೆ. ಇರೋದೇ ಅದಕ್ಕೆ ಅಲ್ವಾ, ಜನ ಸೇವೆಗೆ ಅಂತಾನೆ ಆಯ್ಕೆಯಾಗಿ ಬಂದಿರ್ತಾರೆ. ಅದೇ ಬೇಸರ ಆಗ್ತಾ ಇದೆ ಅಂದ್ರೆ ಹೇಗೆ? ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಜಮಖಂಡಿ ಜನರ ಬಾಯಲ್ಲಿ. ಈಗ ಇದೇ ಸುದ್ದಿ. ಶಾಸಕರೇ ಇದು ನಿಜಾನ ಸ್ಪಷ್ಟನೆ ನೀಡುವ ಸರದಿ ನಿಮ್ಮ ಮುಂದೆ ಇದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೊಂದು ಒಂದು ಪೋಸ್ಟ್ ಹರಿದಾಡ್ತಾ ಇದೆ. ಇದು ನಿಜಾನ ಸುಳ್ಳ ಹಾಗಾದ್ರೆ? ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಈಗಾಗಲೇ ಯಾವುದನ್ನು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ರಾಜಕೀಯ ವಿಚಾರದಲ್ಲಿ ನಾನು ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಬಿಡೋದಿಲ್ಲ, ಆ ಸಮಸ್ಯೆ ಈ ಸಮಸ್ಯೆ ಅಂತ ಬೆಳಿಗ್ಗೆನೆ ಮನೆ ಹತ್ರ ಜನ ಬರ್ತಾರೆ. ಶಾಸಕ ಸ್ಥಾನದ ಅವಧಿ ಯಾವಾಗ ಮುಗಿಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ರೀತಿಯಾಗಿ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ. ಹೀಗಂತ ಆಪ್ತರ ಬಳಿ ಬೇಸರಗೊಂಡಿದ್ದಾರಂತೆ. ಹೀಗಂತ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಪೋಸ್ಟರ್ ಶೇರ್ ಮಾಡಿದ್ದಾರೆ. ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಸಂಚಲನವನ್ನಂತೂ ಸೃಷ್ಟಿಸಿದೆ. ಕಾಂಗ್ರೆಸ್ಸಿಗರು ಪೋಸ್ಟನ್ನು ಹರಿಬಿಟ್ಟಿದ್ದಾರೆ ಅಂತ ಅಂದರೆ ಯಾಕೆ ಆ ಕ್ಷೇತ್ರಕ್ಕೆ ಸಮಸ್ಯೆ ಇದೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಭಿವೃದ್ಧಿಗೆ ಅಂತ ಹಣ ಕೊಟ್ಟಿಲ್ವಾ ಹೇಗೆ ಅಂತ ತಮ್ಮ ತಾವೇ ತೆಗೆದುಕೊಳ್ಳೋದು ಅಂತಾರಲ್ಲ, ಇದೆ ನೋಡಿ. ಕಾಂಗ್ರೆಸ್ನವರು ಈ ರೀತಿಯಾಗಿ ಪೋಸ್ಟನ್ನು, ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತ ಈ ರೀತಿಯಾಗಿ ಪೋಸ್ಟನ್ನು ಹರಿಬಿಟ್ಟಿದ್ದಾರೆ ಅಂತ ಅಂದರೆ ಸಮಸ್ಯೆ ಏನಿದೆ ಆ ಕ್ಷೇತ್ರಕ್ಕೆ? ಜನ ಯಾಕೆ ಡೈಲಿ ಹೋಗಿ ಅವರ ಮನೆ ಹತ್ರ ಬೆಳಗ್ಗೆ ಅಂತ ಅಂದರೆ ಹೋಗಿ ನಿಂತ್ಕೋತಾರೆ? ಕ್ಷೇತ್ರದ ಅಭಿವೃದ್ಧಿಗೆ ಹಣ ಬಂದಿಲ್ವಾ? ಜನಗಳಿಗೆ ಕೊಟ್ಟಂಥ ಭರವಸೆನ ಈಡೇರಿಸ್ಕೊಟ್ಟಿಲ್ವಾ ಸರ್ಕಾರ? ಈಗ ಯಾವುದಿದೆ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ಅಂತ ಹಣವನ್ನು ಬಿಡುಗಡೆ ಮಾಡಬೇಕಲ್ವಾ, ಕೊಡಬೇಕಲ್ವಾ? ಕೇವಲ ಬಜೆಟ್ನಲ್ಲಿ ಮಾತ್ರ ನಂಬರ್ಸ್ಗಳು, ಅದು ಕಾರ್ಯರೂಪಕ್ಕೆ ಯಾವಾಗ ಬರೋದು? ಯಾವ ಕ್ಷೇತ್ರದ ಅಭಿವೃದ್ಧಿನೂ ಕೂಡ ಆಗ್ತಾ ಇಲ್ಲ. ಯಾವ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ರೀತಿಯಾದಂಥ ಸಮಸ್ಯೆ. ಈ ಪೋಸ್ಟರ್ ನಿಜವೋ ಸುಳ್ಳೋ ಗೊತ್ತಿಲ್ಲ. ಜಮಖಂಡಿಯ ಬಿಜೆಪಿ ಶಾಸಕ ಜಗದೀಶ್ ಗುಡಗಂಟಿ ಕ್ಷೇತ್ರದ ಜನ ಬೇಸರಗೊಂಡಿದ್ದಾರೆ ಅನ್ನುವಂಥದ್ದು. ಅವು ಬೇಸರಗೊಂಡು ಅವರು ಬೇಸರವನ್ನ ಉಂಟು ಮಾಡ್ತಾ ಇದ್ದಾರೆ ಈ ಎಂಎಲ್ಎಗೆ ಜಗದೀಶ್ ಅವರಿಗೆ ಅನ್ನುವಂಥ ಒಂದು ಪೋಸ್ಟ್ ಹರಿದಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು. ಯಾಕಂದರೆ ಈ ರೀತಿಯಾಗಿ ವ್ಯಂಗ್ಯ ಮಾಡಿ, ಲೇವಡಿ ಮಾಡಿ ರಾಜಕಾರಣಿಗಳು ಸೋಷಿಯಲ್ ಮೀಡಿಯಾವನ್ನು ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ತಮಗೆ ಹೆಂಗೆ ಬೇಕೋ ಹಾಗೆ. ಹಾಗಾಗಿ ಸಾಮಾನ್ಯ ಜಗದೀಶ್ ಕುಡಗುಂಟಿ ಅವರು 4-6 ದಿನಗಳ ಹಿಂದೆ ಕೃಷ್ಣಾ ನದಿಗೆ ಭೇಟಿ ಕೊಟ್ಟು ನದಿಯಲ್ಲಿ ನೀರಿನ ಅಭಾವತೆ ಉಂಟಾಗಿರ್ತಕ್ಕಂಥದ್ದು ಮತ್ತು ಕೃಷ್ಣಾ ನದಿ ಖಾಲಿಯಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಂಡು ಬಂದಿದ್ದಾರೆ. ತದನಂತರ ದಿನಗಳಲ್ಲಿ ನಾನು ಭಾವಿಸಿಕೊಂಡಿದ್ದೆ, ಅಥವಾ ನಮ್ಮ ಭಾಗದ ಜನರು ಕೂಡ ಒಂದು ದೊಡ್ಡ ಭಾವನೆ ಮತ್ತು ಕನಸನ್ನು ಇಟ್ಕೊಂಡಿದ್ರು. ಅದೇನಪ್ಪ ಅಂತಂದರೆ, ಇನ್ನೇನಪ್ಪ ಶಾಸಕರು ನಮ್ಮ ನದಿಗೆ ಬಂದು ಹೋದರು, ಇಷ್ಟರಲ್ಲೇ ವಿರೋಧ ಪಕ್ಷದ ನಾಯಕರನ್ನು ಮತ್ತು ಆಡಳಿತ ಪಕ್ಷದ ಸಚಿವರನ್ನು ಕರೆದುಕೊಂಡು ಮುಂಬೈಗೆ ಹೋಗಿ
ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರೋದ್ರಿಂದ ತಕ್ಷಣದಿಂದ ಕೃಷ್ಣಾ ನದಿಗೆ ನೀರು ಬಿಡಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ನಮ್ಮದಾಗಿತ್ತು. ಆದರೂ ಕೂಡ ಇವತ್ತಿನ ದಿವಸ ನಾನು ಎಲ್ಲೇ ಒಂದು ಕಡೆ ನೋಡಿದೆ, ಅವರು ಫೋಟೋ ಬಂದಿದ್ದು ಅದನ್ನು ಬೇಕು ಅಥವಾ ನಿಜವಾಗಿ ಅವರೇ ಮಾಡಿ ಕಳಿಸೋದು ಗೊತ್ತಿಲ್ಲ. ನಾ ಯಾಕರಿ ಶಾಸಕ ಆದ್ನಪ್ಪ, ನಾನು ಬೆಳಗ್ಗೆ 10 ಗಂಟೆಗೆ ನನ್ನ ಪೂಜೆ ಮುಗಿತದ, 9 ಗಂಟೆಗೇನೆ ಮಂದಿ ಬಂದು ಕೂತಿರ್ತಾರೋ, ಇನ್ನು 2 ವರ್ಷಗಳ ಕಾಲ ಯಾವಾಗ ಮುಗಿತಪ್ಪ ಅಂತಕ್ಕಂಥ ವಿಚಾರದಲ್ಲಿ ನಾನು ಇದ್ದೀನಿ ಅಂತಕ್ಕಂಥದ್ದನ್ನು ಅವ್ರ ಫೋಟೋ ಸಮೇತವಾಗಿ ಕೆಳಗೆ ಬರೆದಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಅವರೇ ಅದನ್ನು ಹೇಳ್ಕೊಂಡಾರೋ ಅಥವಾ ಬೇರೆದವ್ರು ಯಾರೋ ಫೇಕ್ ಆಗಿ ಕಟ್ಟಾರೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ, ಆ ವಿಷಯ ಬೇರೆ. ಆದರೆ ನಾನಿಷ್ಟೇ ಅಕಸ್ಮಾತ್ ನಿಮ್ಗೆ ಏನಾದರೂ ಅಷ್ಟು ಬೇಜಾರಾಗಿದ್ದರೆ ಮಾನ್ಯ ಶಾಸಕರೇ, ನೀವು ಇದೇನು ಮುಕ್ತ ಅವಕಾಶ ಅದ, ಪ್ರಜಾಪ್ರಭುತ್ವ ಪ್ರಜಾತಂತ್ರ ವ್ಯವಸ್ಥೆ, ಒಂದು ವೇಳೆ ನಿಮಗೆ 5 ವರ್ಷ ಅವಧಿ ಪೂರೈಸಲಿಕ್ಕೆ ಕೊರತೆ ಆದರೆ ಈ ಸದ್ಯನೂ ಕೂಡ ನೀವು ನಿವೃತ್ತಿ ಹೊಂದತಕ್ಕಂಥದ್ದನ್ನು ನೀವು ನಿರ್ಣಯ ತಗೋಬಹುದು. ನೀವು 5 ವರ್ಷ ಪೂರ್ಣ ಮುಗಿಸಲೇಬೇಕಪ್ಪ ಅಂತ ಏನೋ ಕಾನೂನಲ್ಲಿ ಏನಂತ ಅವಕಾಶಗಳಿಲ್ಲ. 5 ವರ್ಷನೂ ಮುಗಿಸ್ಬೋದು. ಇದ್ದ ಅವಧಿ ವೇಳೆನೇ ನಿಮಗೆ ಅದರದ ಬಗ್ಗೆ ಬೇಜಾರಾದರೆ ಅಥವಾ ಕೆಲಸದ ಬಗ್ಗೆ ನಿಮಗೆ ಏನಾದ್ರು ಒತ್ತಡ ಆದರೆ, ಜನರಿಂದ ನಿಮಗೆ ಏನಾದ್ರು ಕಷ್ಟ ಆದರೆ ನೀವು ಇವತ್ತೇ ರಿಸೈನ್ ಮಾಡ್ಬೋದು. ಆದರೆ ನಾವು ರಿಸೈನ್ ಮಾಡೋದು ನಿಮಗೆ ಹೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಜನ ನಿಮ್ಮನ್ಗೆ 5 ವರ್ಷ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದಕ್ಕಾಗಿ ನಾವು ನಿಮ್ಗೆ ಏನಾದ್ರು ಅಡ್ವೈಸ್ ಮಾಡೋದಿಲ್ಲ. ಮತ್ತು ನೀವು ಫೋಟೋ ಹಾಕಿಬಿಟ್ಟು ಅದ್ರ ಕೆಳಗೆ ಬದರ್ತಕ್ಕಂಥದ್ದು ನಿಜಾನೋ ಸುಳ್ಳು ಅದು ನಮಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ವೇಳೆ ನಿಜೇನೇ ಆಗಿದ್ರೆ